ಕೆಲವೊಂದು ವಿಷಯಗಳು ಏನು ಮಾಡಬೇಕು, ಏನು ಮಾಡ್ತಾ ಇದೀವಿ ಅನ್ನೋದು ನಮಗೆ ನೆನಪಿಗೆ ಬರಬೇಕು. ಪಿರಮಿಡ್ ವರ್ಲ್ಡ್ ಫೌಂಡೇಶನಿಂದ ಧ್ಯಾನ ಸುವರ್ಣ ಕರ್ನಾಟಕ ಮಾಡಬೇಕು ಅನ್ನೋದು ನನ್ನ ದೃಢ ಸಂಕಲ್ಪ. ಆ ಸಂಕಲ್ಪದಿಂದ ಕಳೆದ 1 ವರ್ಷ ಬಾಯಿಂದ ಬರೀ ಕನ್ನಡ ಮಾತ್ರನೇ ನನಗೆ ಬರ್ತಾ ಇದೆ. ಮೊನ್ನೆ ಬೆಳ್ಳಾರಿಗೆ ಹೋಗಿದ್ರೆ ಅವ್ರಿಗೆ ತೆಲುಗು ಗೊತ್ತು. ನಾನು ತೆಲುಗುವಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ, 2 ನಿಮಿಷ ಬರ್ತಾ ಇಲ್ಲ, ಕನ್ನಡನೇ ಬರ್ತಾ ಇದೆ. ಅವರೇ ನಗ್ತಾ ಇದ್ದಾರೆ ಅಲ್ಲಿ. ಅಷ್ಟು ಕನ್ನಡ ಭಾಷೆ ನನಗೆ ಹತ್ರ ಆಗಿದೆ. ಇನ್ನೂ 9 ವರ್ಷ ಫೋಕಸ್ ಮಾಡೋಣ, ಧ್ಯಾನ ಸುವರ್ಣ ಕರ್ನಾಟಕ ಮಾಡೋಣ. ಈಗ ಇದು ಯಾಕೆ ಇದು ಫೌಂಡರ್ಸ್ ಅಂತ ಹಾಕಿದ್ನಂತೆ, ಗ್ರೇಟ್ನೆಸ್ ತೋರ್ಸೋಕ್ಕಲ್ಲ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋದು ಒಂದು ಡಿಸೆಂಟ್ರಲೈಸ್ಡ್ ಸೊಸೈಟಿ. ಯಾರು ಬೇಕಂದ್ರೂ ಇವತ್ತು ಮಾಡಬೇಕಂದ್ರೂ ಮಾಡ್ಬೋದು. ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡ್ಬೋದು, ಒಂದು ಸೊಸೈಟಿ ಸ್ಟಾರ್ಟ್ ಮಾಡ್ಬೋದು, ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಯಾರಿಗೂ ಇಲ್ಲಿ ಬಾಸ್ ಅಲ್ಲ, ನೀವೇ ಬಾಸ್, ಯು ಆರ್ ಎ ಮಾಸ್ಟರ್. ಇದು ಪತ್ರಿಜಿಯವ್ರು ನಮಗೆ ಕೊಟ್ಟಿರೋ ದೊಡ್ಡ ವರ. ಇಲ್ಲಾಂದರೆ ಬರೀ 2-3 ವರ್ಷ ನಾನು ಸಂಗೀತ ಕಲ್ತಿದ್ದೀನಿ. ಈ ಥರ ಸ್ಟೇಜು ಪಿರಮಿಡ್ ಸೊಸೈಟಿಯಲ್ಲಿ ಮಾತ್ರನೇ ಸಿಗುತ್ತೆ, ಬೇರೆ ಎಲ್ಲಿ ಸಿಗಲ್ಲ ಮಾಸ್ಟರ್ಸ್, ಬೇರೆ ಎಲ್ಲಿನೂ ಸಿಗಲ್ಲ, ಯಾರೂ ಕೊಡಲ್ಲ. ಅಷ್ಟೊಂದು ಆಪರ್ಚುನಿಟೀಸು PSSM ನಮಗೆ ಕೊಡುತ್ತದೆ. ಒಬ್ಬ ಮಾಸ್ಟರ್ ಅಂತ ನಾವು ಅಂದ್ಕೊಂಡಿದ್ರೆ ಇಲ್ಲ, ಅದಕ್ಕೆ ಆಪರ್ಚುನಿಟಿ ಯಾರಾದ್ರು ಕೊಡಬೇಕಲ್ವಾ, ಕ್ಲಾಸಸ್ಸಲ್ಲಿ ಎಂಕರೇಜ್ ಮಾಡಬೇಕಲ್ವಾ, ಮೈಕು ಕೊಡಬೇಕಲ್ವಾ, ಸ್ಟೇಜ್ ಕೊಡಬೇಕಲ್ವಾ. PSSM ಅಲ್ಲಿ ಅದು ಸಿಗುತ್ತೆ, ಬೇರೆ ಎಲ್ಲಿನೂ ಸಿಗಲ್ಲ. ಬೇರೆ ಎಲ್ಲ ಕಡೆನೂ ಹೈರಾರ್ಕಿ ಇದೆ, ಬೇರೆ ಎಲ್ಲ ಕಡೆನೂ ಬಾಸ್ ಇದ್ದಾರೆ, ಇಲ್ಲಿ ನೀವೇ ಬಾಸ್, ಯು ಆರ್ ದ ಬಾಸ್. ಥ್ಯಾಂಕ್ ಯು ವೆರಿ ಮಚ್ ಪತ್ರಿಜಿ ಫಾರ್ ದಿಸ್ ಆಪರ್ಚುನಿಟಿ.